ಹಾಯ್ ಫ್ರೆಂಡ್ಸ್, ಇವತ್ತಿನ ಸ್ಟೋರಿ ಬಂದು ಒಂದು ಭಿಕ್ಷುಕ ಐಪಿಎಸ್ ಅಧಿಕಾರಿಯನ್ನು ಮದುವೆಯಾಗಿದ್ದ ಹೇಗೆ ಎಂದು ನೋಡೋಣ. ಇದು ಸುಮಾ ಎಂಬ ಐಪಿಎಸ್ ಅಧಿಕಾರಿ ಇರುತ್ತಾರೆ. ಚಿಕ್ಕ ವಯಸ್ಸಿನಿಂದ ಬಡತನದ ಬೇಗೆಯಲ್ಲಿ ಬೆಂದ ಹುಡುಗಿ. ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಚುರುಕಾಗಿದ್ದ ಹುಡುಗಿ 8ನೇ ತರಗತಿಯಲ್ಲಿ ಸ್ಕೂಲಿಗೆ ಮೊದಲ ರ್ಯಾಂಕ್ ಬರುತ್ತಾಳೆ. ಆದರೆ ತುಂಬಾ ಬಡತನದಲ್ಲಿದ್ದ ತಂದೆ ತಾಯಿ ಅವಳನ್ನು ಓದಲು ಬಿಡುವುದಿಲ್ಲ. ತಾಯಿಗೆ ತುಂಬಾ ಅನಾರೋಗ್ಯದ ಸಮಸ್ಯೆ ಇರುತ್ತದೆ. ತಂದೆಯೂ ಕೂಡ ದೊಡ್ಡ ಕುಡುಕನಾಗಿರುತ್ತಾನೆ. ತಾಯಿ ಹೇಳುತ್ತಾಳೆ, ಸುಮಾ, ನೀನು ಸ್ಕೂಲಿಗೆ ಹೋಗುವುದು ಬೇಡ, ನನಗೂ ಕೂಡ ಅಮರೋದ್ಯವಾಗುತ್ತಿದೆ. ನಿನ್ನ ತಂದೆಯೂ ಕೂಡ ಸರಿ ಇಲ್ಲ. ಹೀಗಿದ್ದಾಗ ನಿನ್ನನ್ನು ಓದಿಸಲು ನನ್ನ ಬಳಿ ಹಣವಿಲ್ಲ. ಈಗ ಮಾಡುತ್ತಿರುವ ಮನೆ ಕೆಲಸ ಬರೀ ಮನೆ ಖರ್ಚಿಗೆ ಆಗುತ್ತಿದೆ. ಅದಕ್ಕಾಗಿ ನಿನಗೆ ಪುಸ್ತಕ, ಸ್ಕೂಲ್ ಫೀಸ್ ಕಟ್ಟಲು ನನ್ನ ಬಳಿ ಹಣವಿಲ್ಲ. ದಯವಿಟ್ಟು ನೀನು ಸ್ಕೂಲ್ ಅನ್ನು ನಿಲ್ಲಿಸು, ಇನ್ನು ಮುಂದೆ ಮನೆಯಲ್ಲೇ ಇರು ಎಂದು ಅವರ ತಾಯಿ ಹೇಳುತ್ತಾರೆ. ಅದಕ್ಕೆ ಸುಮಾ, ಅಮ್ಮ ದಯವಿಟ್ಟು ಅಮ್ಮ, ನಾನು ಸ್ಕೂಲಿನಲ್ಲಿ ಮೊದಲ ರ್ಯಾಂಕ್ ಬಂದಿದ್ದೀನಮ್ಮ. ಈಗ ಸ್ಕೂಲಿಗೆ ಹೋಗಿಲ್ಲ ಅಂದರೆ ನನ್ನ ಭವಿಷ್ಯವೇ ಹಾಳಾಗುತ್ತದೆ. ಅಮ್ಮ ದಯವಿಟ್ಟು ನನ್ನನ್ನು ಹೇಗಾದರೂ ನನ್ನನ್ನು ಓದಿಸಮ್ಮ. ಬೇಕಾದರೆ ನಾನು ಸ್ಕೂಲಿಗೆ ಹೋಗಿ ಬಂದ ನಂತರ ನಿಮ್ಮ ಜೊತೆ ಕೆಲಸಕ್ಕೂ ಬೇಕಾದರೂ ಬರುತ್ತೇನೆ. ಬಂದು ಮನೆ ಕೆಲಸವನ್ನು ಮಾಡುತ್ತೇನೆ. ದಯವಿಟ್ಟು ನನ್ನನ್ನು ಸ್ಕೂಲಿಗೆ ಮಾತ್ರ ಹೋಗಬೇಡ ಅಂತ ಹೇಳಬೇಡಮ್ಮ. ನಾನು ಐಪಿಎಸ್ ಓದಿ ನಿನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಮ್ಮ. ಇದನ್ನು ಕೇಳಿದ ಅವರ ತಾಯಿ ಶಾಕ್ ಆಗುತ್ತಾರೆ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಬುದ್ಧಿ ಇದೆ ನನ್ನ ಮಗಳಿಗೆ. ಆಯ್ತು ಸುಮಾ, ನೀನು ಸ್ಕೂಲಿಗೆ ಹೋಗು. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ದುಡಿದು ಸಾಕುತ್ತೇನೆ. ಇವಾಗ ಮಾಡುತ್ತಿರುವ ಮನೆ ಕೆಲಸ ಇನ್ನೊಂದು ಮನೆ ಕೆಲಸ ಜಾಸ್ತಿ ಮಾಡಿದರಾಯಿತು. ನಾನು ಮಾಡುತ್ತೇನೆ, ನೀನು ಚೆನ್ನಾಗಿ ಓದು ಮಗಳೇ, ಸಾಕು ಎಂದು ಹೇಳುತ್ತಾರೆ. ಅದಕ್ಕೆ ಸುಮಾ, ಆಯ್ತು ಅಮ್ಮ, ನಾನು ನಿನ್ನನ್ನು ಓದಿ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಸ್ಕೂಲಿನಲ್ಲಿ ಚೆನ್ನಾಗಿ ಓದಿ SSLC ಟಾಪ್ ರ್ಯಾಂಕ್ ಬರುತ್ತಾಳೆ. SSLC ಓದಿದ ನಂತರ ಕಾಲೇಜಿನಲ್ಲಿ ಟಾಪ್ ರ್ಯಾಂಕ್ ಬರುತ್ತಾಳೆ. ಕಾಲೇಜಿನಲ್ಲಿ ಓದುತ್ತಿರುವಾಗ ಅವರ ತಾಯಿ ಅನಾರೋಗ್ಯದಿಂದ ತೀರಿಕೊಳ್ಳುತ್ತಾರೆ. ಅವಳೇ ತುಂಬಾ ದುಃಖಕ್ಕೆ ಒಳಗಾಗುತ್ತಾಳೆ. ಆದರೂ ಅವಳು ಓದುವುದನ್ನು ಬಿಡಲಿಲ್ಲ. ಅರ್ಧ ದಿನ ಕೆಲಸ ಮಾಡಿ ಅರ್ಧ ದಿನ ಕಾಲೇಜಿಗೆ ಹೋಗಿ ದುಡಿದು ಅವಳೇ ಓದುತ್ತಿರುತ್ತಾಳೆ. ಜೊತೆಗೆ ಅವರ ತಂದೆಯನ್ನು ಕೂಡ ನೋಡಿಕೊಳ್ಳುತ್ತಿರುತ್ತಾಳೆ. ಅವರ ತಂದೆ ಕುಡಿದು ಅವನು ಕೂಡ ಅನಾರೋಗ್ಯಕ್ಕೆ ಒಳಗಾಗುತ್ತಾನೆ. ಒಂದು ದಿನ ಅವರ ತಂದೆಯೂ ಕೂಡ ತೀರಿಕೊಳ್ಳುತ್ತಾರೆ. ಇಷ್ಟು ಕಷ್ಟ ಇದ್ದರೂ ಕೂಡ ಅವಳು ಕೆಲಸವನ್ನು ಮಾಡಿಕೊಂಡು ಕಾಲೇಜಿನ ನಂತರ ಐಪಿಎಸ್ ಹುದ್ದೆಗೆ ಸೆಲೆಕ್ಟ್ ಆಗುತ್ತಾಳೆ. ಐಪಿಎಸ್ ನಲ್ಲಿ ಕೂಡ ಅವಳಿಗೆ ಮೊದಲನೆಯ ರ್ಯಾಂಕ್ ಸಿಗುತ್ತದೆ. ತುಂಬಾ ಬಡತನದಿಂದ ಬೆಳೆದಿದ್ದು ಅವಳು ಐಪಿಎಸ್ ಹಾಕಿ ಸೆಲೆಕ್ಟ್ ಆಗುತ್ತಾಳೆ. ಅವತ್ತಿನ ದಿನ ಅವಳು ತುಂಬಾ ಅಳುತ್ತಾಳೆ. ನನ್ನ ತಾಯಿ ಇದ್ದರೆ ಎಷ್ಟು ಸಂತೋಷ ಪಡುತ್ತಿದ್ದರು. ಅವರನ್ನು ಉಳಿಸಿಕೊಳ್ಳಲು ನನ್ನಿಂದ ಆಗಲಿಲ್ಲ ಎಂದು ನೆನೆದು ಕಣ್ಣೀರು ಹಾಕುತ್ತಾ ನಡೆದುಕೊಂಡು ಮನೆಯ ಹತ್ತಿರ ಬರುತ್ತಾಳೆ. ಮನೆಗೆ ಬಂದ ಸ್ವಲ್ಪ ಸಮಯದ ನಂತರ ಒಬ್ಬ ಭಿಕ್ಷುಕ ಬರುತ್ತಾನೆ. ಅಮ್ಮ, ಏನಾದರೂ ಭಿಕ್ಷೆ ಹಾಕಿ ಎಂದು ಬಾಗಿಲಲ್ಲಿ ನಿಂತು ಕೇಳುತ್ತಾನೆ. ಸುಮಾ ಆಚೆ ಬಂದು ನೋಡಿ ಶಾಕ್ ಆಗುತ್ತಾಳೆ. ಇವನನ್ನು ಎಲ್ಲೋ ನೋಡಿದ್ದೀನಲ್ಲ ಎಂದು ಯೋಚಿಸುತ್ತಾ ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ ಎಂದು ಭಿಕ್ಷುಕನಿಗೆ ಹೇಳುತ್ತಾಳೆ. ಅದಕ್ಕೆ ಮಾನಸಿಕ ಅಸ್ವಸ್ಥನಾಗಿದ್ದ ಭಿಕ್ಷುಕ, ನೀವು ಯಾರೋ ಗೊತ್ತಿಲ್ಲ, ಇದ್ದರೆ ಅನ್ನ ಹಾಕಿ. ಇಲ್ಲ, ನಾನು ಹೋಗುತ್ತೇನೆ, ನನಗೆ ಹಸಿವಾಗುತ್ತಿದೆ ಎಂದು ಹೇಳುತ್ತಾನೆ. ಅದಕ್ಕೆ ಸುಮಾ ಆಯ್ತು ಇರಿ ಎಂದು ಮನೆಯಲ್ಲಿ ಮಾಡಿದ್ದ ಅನ್ನ ಸಾಂಬಾರ್ ಅನ್ನು ಕೊಡುತ್ತಾಳೆ. ಆದರೂ ಅವಳಿಗೆ ಇವರನ್ನು ಎಲ್ಲೋ ನೋಡಿದ್ದೀನಲ್ಲ ಎಂದು ಅನಿಸುತ್ತಿರುತ್ತದೆ. ಆದರೂ ಅವನು ಹೋಗುವುದನ್ನೇ ನೋಡುತ್ತಾ ಸುಮ್ಮನಾಗುತ್ತಾಳೆ. ರಾತ್ರಿಯೆಲ್ಲ ಯೋಚನೆ ಮಾಡುತ್ತಾ ಮಲಗುತ್ತಾಳೆ. ಬೆಳಗ್ಗೆ ಆಗುತ್ತದೆ. ಕೆಲಸಕ್ಕೆ ಹೊರಡಲು ರೆಡಿಯಾಗಿ ಹೋಗುವಾಗ ಭಿಕ್ಷುಕ ರೋಡಿನಲ್ಲಿ ಮಲಗಿರುತ್ತಾರೆ. ಅದನ್ನು ನೋಡಿದ ಅವಳು ಹೋಟೆಲ್ಗೆ ಹೋಗಿ ಊಟ ತಂದು ಕೊಟ್ಟು ಕೆಲಸಕ್ಕೆ ಮೊದಲನೇ ದಿನ ಕೆಲಸಕ್ಕೆ ಹೋಗುತ್ತಾಳೆ. ತುಂಬಾ ಖುಷಿಯಿಂದ ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲರೂ ಅವಳನ್ನು ಸ್ವಾಗತ ಮಾಡುತ್ತಾರೆ. ಕೆಲಸಕ್ಕೆ ಸೇರಿದ ಮೊದಲನೇ ದಿನವೇ ಒಬ್ಬರು ಮಹಿಳೆ ಕಂಪ್ಲೇಂಟ್ ಕೊಡಲಿಕ್ಕೆ ಬರುತ್ತಾರೆ. ಸುಮಾ ಅವರನ್ನು ಕೇಳುತ್ತಾರೆ, ಹೇಳಿ ಮೇಡಮ್, ಏನಾಯಿತು ಎಂದು. ಅದಕ್ಕೆ ಮಹಿಳೆ, ಮೇಡಮ್, ನನ್ನ ಮಗ ಕಿರಣ್ 3 ವರ್ಷದಿಂದ ಕಾಣಿಸುತ್ತಿಲ್ಲ. ಎಷ್ಟು ಬಾರಿ ಕಂಪ್ಲೇಂಟ್ ಕೊಟ್ಟರು, ಅವನನ್ನು ಇದುವರೆಗೆ ಹುಡುಕಿ ಕೊಟ್ಟಿಲ್ಲ. ನನ್ನ ಮಗ ಎಲ್ಲಿದನೋ ಏನಾದನು ಎಂದು ಗೊತ್ತಾಗುತ್ತಿಲ್ಲ. ದಯವಿಟ್ಟು ನನ್ನ ಮಗನನ್ನು ಹುಡುಕಿ ಕೊಡಿ ಎಂದು ಮಹಿಳೆ ಕಣ್ಣೀರುಡುತ್ತಾಳೆ. ಅದಕ್ಕೆ ಸುಮಾ, ದಯವಿಟ್ಟು ಹೇಳಬೇಡಿ, ನಿಮ್ಮ ಮಗನನ್ನು ನಾನು ಹುಡುಕಿ ಕೊಡುತ್ತೇನೆ. ಆದರೆ ನಿಮ್ಮ ಮಗ ಯಾವಾಗ ಮನೆ ಬಿಟ್ಟು ಹೋದ, ಯಾಕೆ ಹೋದ, ಅವನು ಮೊದಲು ಏನು ಕೆಲಸ ಮಾಡುತ್ತಿದ್ದ ಎಂದು ಸುಮಾ ಕೇಳುತ್ತಾರೆ. ಅದಕ್ಕೆ ಮಹಿಳೆ, ನನ್ನ ಮಗ ತುಂಬಾ ಒಳ್ಳೆಯವನು, ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದ, ಅವಳನ್ನು ಜೀವಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದ. ಆದರೆ ಅವಳು ಅವನಿಗೆ ಮೋಸ ಮಾಡಿದಳು ಮೇಡನ್ ಎಂದು ಹೇಳುತ್ತಾಳೆ. ಅದಕ್ಕೆ ಸುಮಾ ಆಯ್ತು
ನೀವು ಹೊರಡಿ, ನಾನು ನಿಮ್ಮ ಮಗನನ್ನು ಹುಡುಕಿ ಕೊಡುತ್ತೇನೆ ಎಂದು ಮಹಿಳೆಗೆ ಹೇಳುತ್ತಾರೆ. ಅದಕ್ಕೆ ಮಹಿಳೆ ಸರಿ ಮೇಡನ್, ನಿಮ್ಮನೆ ನಂಬಿದ್ದೇನೆ ಎಂದು ಹೊರಡುತ್ತಾರೆ. ಅವತ್ತು ಸುಮಾ ಅವತ್ತಿನ ಕೆಲಸ ಮುಗಿಸಿ ಮನೆಗೆ ಬರುತ್ತಾಳೆ. ಮತ್ತೆ ಭಿಕ್ಷುಕ ಮನೆ ಹತ್ತಿರ ಬಂದು ಮತ್ತೆ ಭಿಕ್ಷೆ ಕೇಳುತ್ತಾನೆ. ಅವನನ್ನು ನೋಡಿದ ತಕ್ಷಣ ಅವಳಿಗೆ ಏನೋ ಒಂಥರ ಆಗುತ್ತಿರುತ್ತದೆ. ಪ್ರತಿದಿನ ಇದೇ ರೀತಿ 1 ತಿಂಗಳಾಗುತ್ತದೆ. ಮತ್ತೆ ಮಹಿಳೆ ಸ್ಟೇಷನ್ಗೆ ಬಂದು, ಮೇಡಮ್ ಏನಾಯಿತು ಮೇಡಮ್, ನನ್ನ ಮಗ ಕಿರಣ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಮೇಡಮ್ ಎಂದು ಕೇಳುತ್ತಾಳೆ. ಅದಕ್ಕೆ ಸುಮಾ ಇಲ್ಲ, ಇನ್ನೂ ಹುಡುಕುತ್ತಿದ್ದಾರೆ ಎಂದು ಮಹಿಳೆಗೆ ಹೇಳುತ್ತಾಳೆ. ಇನ್ನು ಸ್ವಲ್ಪ ದಿನ ಟೈಮ್ ಕೊಡಿ ಮೇಡನ್ ಎಂದು ಹೇಳಿ ಕಳಿಸುತ್ತಾರೆ. ಆಮೇಲೆ ಸುಮಾ ಅವರೇ ಕಿರಣ್ನನ್ನು ಹುಡುಕಲು ಇನ್ವೆಸ್ಟಿಗೇಟ್ ಸ್ಟಾರ್ಟ್ ಮಾಡ್ತಾರೆ. ಆದರೆ ಕಿರಣ್ ಬಗ್ಗೆ ಯಾವುದೇ ಸುಳಿವು ಸಿಕ್ಕುವುದಿಲ್ಲ. ಆದರೆ ಒಂದೇ ಒಂದು ಸುಳಿವು ಸಿಗುತ್ತೆ. ಅದೇ ಕಿರಣ್ನ ಲವರ್ ಸಂಜನಾನ ಸ್ಟೇಷನ್ಗೆ ಕರೆಸಿ ಎಲ್ಲವನ್ನೂ ಕೇಳುತ್ತಾರೆ. ಸಂಜನಾ, ಇಲ್ಲ ಮೇಡಮ್, ನಾನು ಅವನನ್ನು ಲವ್ ಮಾಡಿದ್ದು ನಿಜ. ಆದರೆ ನಮ್ಮ ಅಪ್ಪ ಅಮ್ಮ ಮದುವೆಗೆ ಒಪ್ಪದ ಕಾರಣ ನಾನು ಕಿರಣನನ್ನು ಮದುವೆ ಆಗಲಿಲ್ಲ. ಅದು ಬಿಟ್ಟರೆ ನನಗೆ ಬೇರೆ ಏನು ಗೊತ್ತಿಲ್ಲ ಮೇಡಮ್ ಎಂದು ಸಂಜನಾ ಹೇಳುತ್ತಾಳೆ. ಸುಮಾ ಅವರು ಅಪ್ಸೆಟ್ ಆಗ್ತಾರೆ. ಇದ್ದ ಒಂದೇ ಒಂದು ಸುಳಿವು, ಈಗ ಅದು ಪ್ರಯೋಜನವಿಲ್ಲವಲ್ಲ ಎಂದು ಸಂಜನಾನ ಸರಿ ನೀವು ಹೊರಡಿ ಎಂದು ಸುಮಾ ಅವರು ಕಳಿಸುತ್ತಾರೆ. ಮತ್ತೆ ಸುಮಾ ಮನೆಗೆ ಬಂದು ಯೋಚನೆ ಮಾಡುತ್ತಿರುವಾಗ ಮತ್ತೆ ಭಿಕ್ಷುಕ ಬರುತ್ತಾನೆ. ಸುಮಾ ಅವರು, ನಿನ್ನ ಹೆಸರು ಏನು, ನಿಮ್ಮ ಅಪ್ಪ ಅಮ್ಮ ಎಲ್ಲಿ ಇದ್ದರೆ ಹೇಳು ಎಂದು ಭಿಕ್ಷುಕನಿಗೆ ಕೇಳುತ್ತಾರೆ. ಅದಕ್ಕೆ ಭಿಕ್ಷುಕ, ಗೊತ್ತಿಲ್ಲ, ನಾನು ಯಾರು ಎಂದು ನನಗೆ ಗೊತ್ತಿಲ್ಲ, ಇದ್ದರೆ ಊಟ ಕೊಡಿ ಎಂದು ಕೇಳುತ್ತಾನೆ. ಅದಕ್ಕೆ ಸುಮಾ ಅವರು, ಸರಿ ಆಯ್ತು, ಕೋಪ ಮಾಡಿಕೊಳ್ಳಬೇಡ ಎಂದು ಊಟ ಕೊಡುತ್ತಾರೆ. ಭಿಕ್ಷುಕ ಊಟ ತಿಂದು ಅವರ ಮನೆಯ ಪಕ್ಕದಲ್ಲಿ ಮಲಗುತ್ತಾನೆ. ಸುಮಾ ಅವರು ಬೆಳಗ್ಗೆ ನೋಡುತ್ತಾರೆ, ಅವನಿಗೆ ಜ್ವರದಿಂದ ನರಳುತ್ತಿರುತ್ತಾನೆ. ಅದನ್ನು ನೋಡಿದ ಸುಮಾ ಅವರು ಅವನನ್ನು ಹಾಸ್ಪಿಟಲ್ ಗೆ ಕರೆದುಕೊಂಡು ಹೋಗುತ್ತಾರೆ ಮತ್ತು ಅವನ ಪರಿಸ್ಥಿತಿ ನೋಡಿ ಅವನಿಗೆ ಬಟ್ಟೆಯನ್ನು ಕೂಡ ತಂದು ಕೊಟ್ಟು ಮನೆಗೆ ಕರೆತರುತ್ತಾರೆ. ಮನೆಯಲ್ಲಿ ಕಟಿಂಗ್ ಮಾಡಿ ಅವನನ್ನು ನೋಡಿ ಶಾಕ್ ಆಗುತ್ತಾರೆ. ಏಕೆಂದರೆ ಆ ಭಿಕ್ಷುಕ ಸುಮಾ ಅವರ ಕ್ಲಾಸ್ಮೇಟ್ ಆಗಿರುತ್ತಾನೆ. ನೀನಾ ಎಂದು ಭಿಕ್ಷುಕನನ್ನು ನೋಡುತ್ತಾರೆ. ಮನೆಯಲ್ಲಿ ಸ್ನಾನ ಮಾಡಿಸಿ ಊಟ ಕೊಟ್ಟು ಮನೆಯಲ್ಲಿ ಇರಲು ಅವನಿಗೆ ಜಾಗವನ್ನು ಕೊಡುತ್ತಾರೆ. ಭಿಕ್ಷುಕ ಸ್ವಲ್ಪ ಹುಚ್ಚನಂತೆ ಆಡುತ್ತಿರುತ್ತಾನೆ. ಆದರೂ ಸುಮಾ ಅವರು ಅವನನ್ನು ಮನೆಯಲ್ಲಿ ಇಟ್ಟುಕೊಂಡು ಅವನಿಗೆ ಚಿಕಿತ್ಸೆ ನೀಡುತ್ತಾರೆ. ಒಂದು ಕಡೆ ಕಿರಣ್ ಕೇಸ್ ಇನ್ವೆಸ್ಟಿಗೇಷನ್ ಮಾಡುತ್ತಾ ಭಿಕ್ಷುಕನನ್ನು ನೋಡಿಕೊಳ್ಳುತ್ತಿರುತ್ತಾರೆ. ಕಿರಣ್ನನ್ನು ತುಂಬಾ ಹುಡುಕುತ್ತಾರೆ. ಆದರೆ ಎಲ್ಲೂ ಅವನ ಸುಳಿವು ಸಿಕ್ಕುವುದಿಲ್ಲ. ಮತ್ತೆ ಕಿರಣ್ ತಾಯಿ ಬಂದು ಕೇಳುತ್ತಾರೆ, ಮೇಡಮ್ ಏನಾಯಿತು ಮೇಡಮ್, ನನ್ನ ಮಗ ಸಿಕ್ಕನೆ ಎಂದು ಕೇಳುತ್ತಾರೆ. ಅದಕ್ಕೆ ಸುಮಾ ಅವರು, ಮೇಡಮ್ ಹುಡುಕುತ್ತಿದ್ದೇವೆ ಎಂದು ಹೇಳುತ್ತಾರೆ. ಸರಿ ಮೇಡಮ್ ಆಯಿತು ಎಂದು ಕಣ್ಣೀರು ಹಾಕುತ್ತಾ ಕಿರಣ್ ತಾಯಿ ಹೊರಗೆ ಬರುತ್ತಾರೆ. ಕಿಟಕಿಯಲ್ಲಿ ನೋಡಿದ ಸುಮಾ ಅವರು ಕೂಡ ಬೇಜಾರಾಗುತ್ತಾರೆ. ಏನು ಇದು, ಈ ಕಿರಣ್ ಎಲ್ಲಿ ಹುಡುಕಿದರೂ ಸಿಗುತ್ತಿಲ್ಲ ಎಂದು ಬೇಸರವಾಗುತ್ತಾರೆ. ಇತ್ತ ಭಿಕ್ಷುಕ ಸ್ವಲ್ಪ ಚೇತರಿಸಿಕೊಳ್ಳುತ್ತಾನೆ. ಆದರೆ ಭಿಕ್ಷುಕ ಮಾತ್ರ ಸುಮಾ ಅವರನ್ನು ಕಂಡುಹಿಡಿಯುವುದಿಲ್ಲ. ಸುಮಾ ಅವರು ಭಿಕ್ಷುಕನಿಗೆ ಕೇಳುತ್ತಾರೆ, ನಾನು ಯಾರು ಗೊತ್ತಾಯ್ತಾ ಎಂದು ಕೇಳುತ್ತಾರೆ. ಅದಕ್ಕೆ ಭಿಕ್ಷುಕ, ಇಲ್ಲ, ನೀವು ಯಾರೆಂದು ಗೊತ್ತಾಗುತ್ತಿಲ್ಲ ಎಂದು ಹೇಳುತ್ತಾನೆ. ಲೋ, ನಾನು ಸುಮಾ, ನಿನ್ನ ಕ್ಲಾಸ್ಮೇಟ್, IPS ಓದುತ್ತಿದ್ದಾಗ ನೀನು ಫ್ರೆಂಡ್ ಕಣೋ, ಮರೆತು ಹೋಗಿದೆಯಲ್ಲ. ಹೌದು ಸುಮಾ, ನೀವೇನಾ, ಇದು ನನಗೆ ನಂಬಲಾಗುತ್ತಿಲ್ಲ. ಅದಕ್ಕೆ ಸುಮಾ, ಹೌದು ಅದೇ ಸುಮಾನೇ ನಾನು, ಈಗಲಾದರೂ ಗೊತ್ತಾಯಿತಲ್ಲ ನಿನಗೆ. ಯಾಕೋ ಹೀಗೆ ಆಗಿದ್ದೀಯಾ ನೀನು, ಎಷ್ಟು ಚೆನ್ನಾಗಿದ್ದೆ, ಈಗ ಯಾಕೋ ಹೀಗಾಗಿದೀಯಾ ನೀನು ಎಂದು ಸುಮಾ ಅವರು ಕೇಳುತ್ತಾರೆ. ಅದಕ್ಕೆ ಭಿಕ್ಷುಕ, ಹೌದು ಸುಮಾ, ನಾನು ಒಬ್ಬಳನ್ನು ಲವ್ ಮಾಡಿದೆ. ಅವಳು ನನಗೆ ಮೋಸ ಮಾಡಿ ಹೋದಳು ಸುಮಾ. ಅದಕ್ಕೆ ಅವಳ ನೆನಪಲ್ಲಿ ಹೀಗೆ ಕುಡಿದು ಹುಚ್ಚನಾದೆ. ಅವಳು ಮಾಡಿದ ಮೋಸದಿಂದ ನನ್ನ ಜೀವನವೇ ಹುಚ್ಚನನ್ನು ಮಾಡಿತು ಎಂದು ಭಿಕ್ಷುಕ ಹೇಳುತ್ತಾನೆ. ಅದಕ್ಕೆ ಸುಮಾ, ಸರಿ ಆಯಿತು, ಅದನ್ನೆಲ್ಲ ಬಿಡು, ನಿನ್ನ ಮನೆಯವರು ಎಲ್ಲಿ ಇದ್ದಾರೆ ಹೇಳು, ಹೋಗೋಣ ಎಂದು ಸುಮಾ ಅವರು ಹೇಳುತ್ತಾರೆ. ಅದಕ್ಕೆ ಭಿಕ್ಷುಕ, ಸರಿ ಸುಮಾ, ಆಯ್ತು, ಹೋಗೋಣ ನಡಿ ಎಂದು ಭಿಕ್ಷುಕ ಹೇಳುತ್ತಾನೆ. ಸುಮಾ ಅವರ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಮನೆಯ ಹತ್ತಿರ ಕಾರಿನಲ್ಲಿ ಬರುತ್ತಾರೆ. ಕಾರಿನಿಂದ ಇಳಿದು ಮನೆಯೊಳಗೆ ಹೋಗಿ ಭಿಕ್ಷುಕ ಅಮ್ಮ ಎಂದು ಕರೆಯುತ್ತಾನೆ. ಭಿಕ್ಷುಕನ ಅಮ್ಮ ಬಂದು ನೋಡುತ್ತಿದ್ದಂತೆ ಶಾಕ್ ಆಗುತ್ತಾರೆ. ಭಿಕ್ಷುಕನ ಅಮ್ಮನನ್ನು ನೋಡಿ ಸುಮಾ ಕೂಡ ಶಾಕ್ ಆಗುತ್ತಾರೆ. ಅವರ ಅಮ್ಮ, ಕಿರಣ್ ಮಗನೇ ಎಲ್ಲಿ ಹೋಗಿದ್ದೆ ಇಷ್ಟು ದಿನ ಎಂದು ಅಳುತ್ತಿರುತ್ತಾರೆ. ಅದಕ್ಕೆ ಸುಮಾ ಅವರು, ಅಮ್ಮ, ಇವರು ನಿಮ್ಮ ಮಗನ ಎಂದು ಕೇಳುತ್ತಾರೆ. ಹೌದು ಮೇಡನ್, ಇವನೇ ನನ್ನ ಮಗ, ನಾನು ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಲ್ಲ, ಅವನೇ ಇವನು ಮೇಡನ್ ಎಂದು ಹೇಳುತ್ತಾರೆ. ಅದಕ್ಕೆ ಶಾಕ್ ಆದ ಸುಮಾ ಅವರು, ಅಮ್ಮ, ಇವರು ನನ್ನ IPS ಕ್ಲಾಸ್ಮೇಟ್ ಮತ್ತು ಇವರು ಇಷ್ಟು ದಿನ ನಮ್ಮನೆಯಲ್ಲಿ ಇದ್ದರು. ಅಮ್ಮ, ಕಿರಣ್ ತುಂಬಾ ಹುಚ್ಚನಂತೆ ಆಗಿದ್ದ, ಅವನನ್ನ ನಾನೇ ಹಾಸ್ಪಿಟಲ್ ತೋರಿಸಿ ಇಷ್ಟು ದಿನ ನಮ್ಮನೆಯಲ್ಲಿ ಇದ್ದ ಅಮ್ಮ. ಅದಕ್ಕೆ ಅವರ ಅಮ್ಮ, ಮೇಡನ್, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರು ಸಾಲದು ಮೇಡಮ್, ನನ್ನ ಮಗನನ್ನು ನೋಡಿಕೊಂಡು ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದೀರಾ.
ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ಮೇಡಂ. ಅದಕ್ಕೆ ಸುಮಾ ಮೇಡನ್ ಹೇಳುತ್ತಾರೆ, ಪರವಾಗಿಲ್ಲ ಅಮ್ಮ ಎಂದು ಹೇಳುತ್ತಾರೆ. ಕಿರಣ್ ಕೂಡ ಸುಮಾ ಥ್ಯಾಂಕ್ ಯು ಎಂದು ಹೇಳುತ್ತಾರೆ. ಅದಕ್ಕೆ ಸುಮಾ ಇನ್ನೆಲ್ಲಾದರೂ ಲವ್ ಎಲ್ಲಾ ಬಿಟ್ಟು ಒಳ್ಳೆಯ ಜೀವನ ಮಾಡು ಎಂದು ಹೇಳಿ ಹೊರಟು ಹೋಗುತ್ತಾರೆ. ಸ್ವಲ್ಪ ದಿನ ಆದಮೇಲೆ ಭಿಕ್ಷುಕನಾಗಿದ್ದ ಕಿರಣ್ ಕೂಡ IPS ಎಕ್ಸಾಮ್ ಬರೆದು ಪಾಸ್ ಆಗಿ ಅವನು ಕೂಡ IPS ಅಧಿಕಾರಿ ಆಗುತ್ತಾನೆ. ಸ್ವಲ್ಪ ದಿನದ ನಂತರ ಸುಮಾ ಮತ್ತು ಕಿರಣ್ ಒಂದು ದೊಡ್ಡ ಕಳ್ಳತನ ಕೇಸ್ನಲ್ಲಿ ಇಬ್ಬರು ಮತ್ತೆ ಕೆಲಸ ಮಾಡುತ್ತಾರೆ. ಸುಮಾ ಮತ್ತು ಕಿರಣ್ ಆ ಕೇಸಿನಲ್ಲಿ ತುಂಬಾ ಕಷ್ಟಪಟ್ಟು ಆ ದೊಡ್ಡ ಕಳ್ಳನನ್ನು ಹಿಡಿದು ಅವನನ್ನು ಜೈಲಿಗೆ ಕಳಿಸುತ್ತಾರೆ. ಆ ಕೇಸಿನಲ್ಲಿ ದೊಡ್ಡ ಅಧಿಕಾರಿಗಳಿಂದ ಶಬಾಷ್ ಸಿಗುತ್ತದೆ. ಅಲ್ಲಿಂದ ಕಿರಣ್ ಮತ್ತು ಸುಮಾ ಅವರ ಸ್ನೇಹ ಇನ್ನು ಹಲವು ಪ್ರಕರಣಗಳನ್ನು ಕಂಡುಹಿಡಿದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುತ್ತಾರೆ. ಅವರ ಸ್ನೇಹ ಪ್ರೀತಿಯಾಗಿ ಬೆಳೆಯುತ್ತಾ ಹೋಗುತ್ತದೆ. ಇಬ್ಬರಲ್ಲೂ ಪ್ರೀತಿ ಇದ್ದರೂ ಇಬ್ಬರು ಹೇಳಿಕೊಂಡಿರುವುದಿಲ್ಲ. ಒಂದು ದಿನ ಸುಮಾ ಕಿರಣ್ ಮನೆಗೆ ಬರುತ್ತಾರೆ. ಕಿರಣ್ ಮನೆಯಲ್ಲಿ ಮಾತನಾಡುತ್ತಾ ಕಿರಣ್ ಅಮ್ಮ ಹೇಳುತ್ತಾರೆ, ಸುಮಾ ನಿನ್ನಿಂದಾಗಿ ನನ್ನ ಮಗ ಸಿಕ್ಕಿದ ಮತ್ತು ಅವನಿಗೆ ಒಳ್ಳೆಯ ಕೆಲಸ ಸಿಕ್ಕಿತು, ಒಳ್ಳೆಯ ಜೀವನ ಸಿಕ್ಕಿತು. ನೀನಿಲ್ಲದಿದ್ದರೆ ನನ್ನ ಮಗ ಏನಾಗುತ್ತಿದ್ದನೋ ಗೊತ್ತಿಲ್ಲ. ನನಗೂ ವಯಸ್ಸಾಗುತ್ತಿದೆ, ಅವನಿಗೆ ಒಂದು ಮದುವೆಯನ್ನು ಮಾಡಬೇಕು ಎಂದು ಹೇಳುತ್ತಾರೆ. ಅದಕ್ಕೆ ಸುಮಾ ಅವರು ಕಿರಣ್ಗೆ ಹೇಳುತ್ತಾರೆ, ಹೌದು ಕಿರಣ್, ನೀನು ಯಾಕೆ ಬೇಗ ಮದುವೆ ಆಗಬಾರದು ಅಂತ ಕಿರಣ್ಗೆ ಸುಮಾ ಅವರು ಹೇಳುತ್ತಾರೆ. ಅದಕ್ಕೆ ಕಿರಣ್ ಅವರು, ನನ್ನ ಮದುವೆ ಇರಲಿ ಸುಮಾ, ಮೊದಲು ನೀನು ಮದುವೆಯಾಗುವ, ಆನಂತರ ನಾನು ಮದುವೆಯಾಗುತ್ತೇನೆ ಎಂದು ಕಿರಣ್ ತಮಾಷೆಯಾಗಿ ಸುಮಾ ಅವರಿಗೆ ಹೇಳುತ್ತಾರೆ. ಅದನ್ನು ಕೇಳಿದ ಕಿರಣ್ ತಾಯಿ, ನೀವಿಬ್ಬರು ಒಳ್ಳೆ ಸ್ನೇಹಿತರು ಮತ್ತು ಒಂದೇ ಕೆಲಸದಲ್ಲಿ ಇದ್ದೀರಾ ಮತ್ತು ಇಬ್ಬರಿಗೂ ಕೂಡ ಮದುವೆಯಾಗಿಲ್ಲ. ಸುಮಾ, ನೀನು ಒಪ್ಪುವುದಾದರೆ ನನ್ನ ಮಗುನನ್ನು ಮದುವೆಯಾಗುತ್ತೀಯಾ ಎಂದು ಕಿರಣ್ ತಾಯಿ ಕೇಳುತ್ತಾರೆ. ಅದಕ್ಕೆ ಕಿರಣ್ ಅಮ್ಮ, ಏನು ಹೇಳುತ್ತಿದ್ದೀಯ, ಅವರಿಗೆ ಇಷ್ಟ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಸುಮ್ಮನೆ ನೀನು ಅವರನ್ನು ಏಕೆ ಕೇಳುತ್ತಿದ್ದೀಯ. ಅದಕ್ಕೆ ಅವರಮ್ಮ, ಕಿರಣ್ ನೀನು ಸುಮ್ಮನಿರು, ನಾನು ಸುಮಾ ಹತ್ತಿರ ಮಾತನಾಡುತ್ತೇನೆ, ನೀನು ಸ್ವಲ್ಪ ಸುಮ್ಮನಿರು. ಹೇಳು ಮಗಳೇ, ನಿನಗೆ ಇಷ್ಟ ಇದೆಯೋ ಇಲ್ಲವ ಹೇಳು ಸುಮಾ ಎಂದು ಕಿರಣ್ ತಾಯಿ ಕೇಳುತ್ತಾರೆ. ಅದಕ್ಕೆ ಸುಮಾ, ಆಂಟಿ ನಾನು ಕೂಡ ಒಬ್ಬಂಟಿಯಾಗಿದ್ದೇನೆ, ನನಗೂ ಕೂಡ ತಾಯಿ ಇಲ್ಲ ತಂದೆ ಇಲ್ಲ, ನೀವು ನನಗೆ ತಾಯಿ ಆಗುವುದಾದರೆ ನನಗೆ ಒಪ್ಪಿಗೆ ಇದೆ ಆಂಟಿ, ಆದರೆ ಕಿರಣ್ಗೆ ಇಷ್ಟ ಇದೆಯಾ ಇಲ್ಲ ಕೇಳಿ ಎಂದು ನಾಚುತ್ತಾ ಸುಮಾ ಅವರು ಹೇಳುತ್ತಾರೆ. ಅದಕ್ಕೆ ಖುಷಿಗೊಂಡ ಕಿರಣ್ ಹೇಳುತ್ತಾನೆ, ಸುಮಾ ನನಗೆ ನಿನ್ನನ್ನು ಕಂಡರೆ ತುಂಬಾ ಇಷ್ಟ ಇತ್ತು, ಆದರೆ ನಿನ್ನ ಬಳಿ ಹೇಳಲು ಭಯವಾಗುತ್ತಿತ್ತು, ಆದರೆ ಈಗ ನೀನೇ ಒಪ್ಪಿಗೆ ಕೊಟ್ಟಿದ್ದೀಯ, ನನಗೇನು ಅಭ್ಯಂತರ ಇಲ್ಲ, ನೀನು ಒಪ್ಪುವುದಾದರೆ ಮಾತ್ರ, ನಿನಗೆ ಇಷ್ಟ ಇದ್ದರೆ ಮಾತ್ರ ಹೇಳು, ಇಲ್ಲವಾದಲ್ಲಿ ಬೇಡ, ಸುಮ್ಮನೆ ಅಮ್ಮನ ಮಾತಿಗೆ ಒಪ್ಪಿಕೊಳ್ಳಬೇಡ ಎಂದು ಕಿರಣ್ ಸುಮಾಗೆ ಹೇಳುತ್ತಾರೆ. ಅದಕ್ಕೆ ಸುಮಾ ಅವರು, ಅಯ್ಯೋ ಗೋಬೆ, ನಿನ್ನ ಕಂಡರೆ ಇಷ್ಟ ಕಣೋ, ನಾನು ನಿನಗೆ ಹೇಳಬೇಕೆಂದುಕೊಂಡೆ, ಆದರೆ ನಿನಗೆ ಇಷ್ಟ ಇದೆಯೋ ಇಲ್ಲವೋ ಎಂದು ಸುಮ್ಮನಾಗಿದ್ದೆ, ಈಗ ನನಗೆ ಖುಷಿಯಾಗುತ್ತಿದೆ ಎಂದು ಕಿರಣ್ಗೆ ಸುಮಾ ಹೇಳುತ್ತಾರೆ. ಅದಕ್ಕೆ ಕಿರಣ್ ತನ್ನ ತಾಯಿಯ ಮುಂದೆಯೇ ಐ ಲವ್ ಯು ಎಂದು ಹೇಳುತ್ತಾನೆ. ಅದಕ್ಕೆ ಸುಮಾ ಕೂಡ ಐ ಟು ಲವ್ ಯು ಎಂದು ಹೇಳಿ ಅವರ ಮ್ಯಾರೇಜ್ ಕೂಡ ಫಿಕ್ಸ್ ಆಗುತ್ತದೆ, ಮದುವೆ ಕೂಡ ಆಗುತ್ತದೆ. ಅವರಿಬ್ಬರು ಒಳ್ಳೆಯ ಜೀವನ ನಡೆಸಿಕೊಂಡು ಹೋಗುತ್ತಾರೆ ಮತ್ತು IPS ಕೆಲಸದಲ್ಲಿಯೂ ಕೂಡ ಒಳ್ಳೆಯ ಹೆಸರು ಮಾಡುತ್ತಾರೆ. ಈ ಕಥೆಯ ಸಾರಾಂಶವೇನೆಂದರೆ, ಪ್ರೀತಿಯಿಂದ ಹೋದ ಕಿರಣ್ ಹುಚ್ಚನಾದ. ಅದೇ ತಂದೆ ತಾಯಿ ಇಲ್ಲದ ಸುಮಾ ಅವನನ್ನು ಮನುಷ್ಯನಾಗಿ ಮಾಡಿ ಅವನಿಗೆ ಮತ್ತೆ IPS ಕೆಲಸವನ್ನು ಕೊಡಿಸಿ ಮತ್ತೆ ಅವನನ್ನು ಮದುವೆಯಾಗಿ ಕಿರಣ್ ತಾಯಿಗೆ ಮತ್ತೆ ಮಗನನ್ನು ವಾಪಸ್ ನೀಡಿದ ಮಹಾತಾಯಿ ಈ ಸುಮಾ. ಇವತ್ತಿನ ಕತೆ ಇದಾಗಿದ್ದು, ದಯವಿಟ್ಟು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.